Hi friends, welcome to Kanasu Tech Park. Today is the 14th of January. ಜನವರಿ 2ನೇ ತಾರೀಕಿಗೆ ಆ್ಯಕ್ಚುಲಿ ಒಂದು ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷದ ಫಸ್ಟ್ ಬ್ಯಾಚ್ ನನ್ನ 4 ಸ್ಟೂಡೆಂಟ್ಸ್ ನನ್ನ ಜೊತೆಗಿದ್ದರು. ಸೊ ರಿಮೈನಿಂಗ್ 9 ಸ್ಟೂಡೆಂಟ್ ಆಲ್ರೆಡಿ ಏನೋ ಒಂದು ಇಶ್ಯೂ ಇದೆ ಫ್ಯಾಮಿಲಿಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮದುವೆ ಏನೋ ಇತ್ತು ಅವ್ರ ಸಿಸ್ಟರ್ ಅಂತೇಳಿ ಸ್ವಲ್ಪ ಮುಂಚೆ ಹೋದರು. ನನಗೆ ರೈಟ್ ನಾವೀಗ ನನ್ನ ಜೊತೆಗೆ ನನ್ನ ಬ್ಯಾಚ್ ಇದೆ. ಈ ವರ್ಷದ ಮೊದಲನೇ ಬ್ಯಾಚ್. ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಮೈ ಸ್ಟೂಡೆಂಟ್ಸ್ ಫಾರ್ ದಿಸ್. ಈ ಚಿಪ್ ಲೆವೆಲ್ನ ಕನಸು ಟೆಕ್ ಪಾರ್ಕ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಹತ್ರ ಬಂದು ಕಲ್ತಿರೋದಕ್ಕೆ ಒಂದಾಯಿತು. ಆಮೇಲೆ ಅವ್ರು ಹೋಗ್ತಿರೋ ಪ್ರತಿಯೊಂದು ವೇಗೂ ನನ್ನ ವಿಷಸ್ ಯಾವತ್ತೂ ಇರ್ತದೆ. ಕಂಪ್ಲೀಟಾಗಿ ಟೆಕ್ನಿಕಲಲ್ಲಿ ಏನೇ ವಿಷಯಸ್ ಇರಲಿ ನಾನು ಅವ್ರ ಜೊತೆಗೆ ಇರ್ತೀನಿ ಅನ್ನೋದೊಂದು ಆಶ್ವಾಸನೆ ಕೊಡ್ತಾ ಹೇಗಿತ್ತು ಕ್ಲಾಸಸ್ ಕನಸು ಟೆಕ್ ಪಾರ್ಕ್ ಅಂದರೆ ಏನು, ಬರೋ ಫ್ಯೂಚರಲ್ಲಿ ಬರೋ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿಂದ ಏನಾದರೂ ಪ್ರಾಫಿಟ್ ಇದೆಯಲ್ಲ ಅಂತ ಕೇಳೋಣ. ಒಂದು ನಿಮಿಷ ಸರ್. ನಿಮ್ಮ ಹೆಸರು ಎಲ್ಲಿಂದ? ಸರ್ ನನ್ನ ಹೆಸರು ಜಗದೀಶ್ ಹಳ್ಳಿಮಟ್ಟಿ, ಅಥಣಿಯಿಂದ. ನಂದು ಚಿನ್ಮಯ ಎಲೆಕ್ಟ್ರಾನಿಕ್ಸ್ ಅಂತ ಟಿ ವಿ ಶಾಪ್ ಇದೆ. ನಾನು ಲ್ಯಾಪ್ಟಾಪ್ ಕಲಿಬೇಕಂತ ಕನಸು ಟೆಕ್ ಪಾರ್ಕ್ಗೆ ಕಾಂಟ್ಯಾಕ್ಟ್ ಮಾಡಿ ಕಲ್ತಿದ್ದೀನಿ. ನಾನು ಈಗ 15 ದಿವಸದಲ್ಲಿ ಈಜಿ ವೇ ಇಂದ ಕಲ್ತಿದ್ದೀನಿ. ತುಂಬ ಫಾಸ್ಟಾಗಿ ಕಲ್ತಿದ್ದೀನಿ. ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಬನ್ನಿ, ನೀವು ಬಂದು ಇದನ್ನು ಮಾಡಬೇಕಂತ ನಾನು ಹೇಳ್ತೀನಿ ಸರ್. ನಿಮ್ಮ ನಂಬರ್ನ ಹೇಳಿ. ನಾನು ಅಥಣಿಯಲ್ಲಿ ನನ್ನ ಸಮ್ ಆಫ್ ದ ಡೀಲರ್ಸ್ ಇದ್ದಾರೆ. ಸೊ ನಾನು ನನ್ನ ಅಥಣಿ ಡೀಲರ್ಸ್ಗೆ ಚಿನ್ಮಯ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಟು ಬಿ ಫ್ರ್ಯಾಂಕ್ ನನಗೆ ಅಲ್ಲಿ ಬರೋಂಥ ಲ್ಯಾಪ್ಟಾಪ್ಗಳನ್ನ ನಾನು ಚಿನ್ಮಯ ಎಲೆಕ್ಟ್ರಾನಿಕ್ಸ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ಸರ್ ನಂಬರ್ ಏನಿದೆ ಈ ಯೂಟ್ಯೂಬಲ್ಲಿ ನಿಮ್ಗೆ ಇನ್ ಕೇಸ್ ಆಫ್ ಏನಾದರೂ ಆ ನಂಬರಿಂದ ಯೂಸ್ ಆಗೋದಿತ್ತು, ಇಲ್ಲ ಅಂದರೆ ಅವ್ರು ಕಮ್ಯುನಿಕೇಷನ್ ಮಾಡೋದಿತ್ತು ಅಂತಂದರೆ ಈ ನಂಬರ್ ಯೂಸ್ ಆಗುತ್ತೆ ಅಂತಲೇ ಈ ಅದೊಂದು ಡೆವಲಪ್ಮೆಂಟ್ ಈ ವಿಡಿಯೋದಲ್ಲೇ ಮಾಡ್ತಾಯಿದ್ದೀವಿ. ಸರ್ ನಿಮ್ಮ ನಂಬರ್ ಹೇಳಿ ಕರೆಕ್ಟಾಗಿ. ನನ್ನ ನಂಬರು 9591422262. ಚಿನ್ಮಯ್ ಎಲೆಕ್ಟ್ರಾನಿಕ್ಸ್ ಅಂತ, ಶಿವಯೋಗಿ ಸರ್ಕಲ್, ಅಥಣಿ. ಏನೇ ಲ್ಯಾಪ್ಟಾಪ್ ರಿಲೇಟೆಡ್ ಇಶ್ಯೂಸ್ ಇನ್ ಅಥಣಿಯಲ್ಲಿತ್ತು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಸರ್. ಅಲ್ಲಿ ನಿಯರ್ ಬೈ ನೀವು ಕಾಂಟ್ಯಾಕ್ಟ್ ಮಾಡಿ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ಇವ್ರು ಬಂದುಬಿಟ್ಟು ಮಿಸ್ಟರ್ ರವಿ ಅಂಥೇಳಿ ನಮ್ಮ ಧಾರವಾಡದವರು, ನಮ್ಮ ಹುಬ್ಳಿ ಪಕ್ಕದಲ್ಲಿರೋ ಧಾರವಾಡದಿಂದ. ಸೊ ಟ್ರಸ್ಟ್ ಮಾಡಿ ಬಂದಿದ್ದಾರೆ ಅಲ್ಲಿಂದ. ಸೊ ಇವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ಸರ್. ನಮ್ಮ ನಂಬರು 8152880449 ಸರ್. ಸರ್ ಇಲ್ಲಿ ಎಲ್ಲ ಜೆನ್ಯೂನ್ ಟೀಚಿಂಗ್ ಇದೆ. ಮುಂದೆ ಬರೋ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಬಂದು ಫ್ರ್ಯಾಂಕಾಗಿ ನೀವು ಕಲಿಬೋದು. ಸರ್ ಭಾಳ ಫ್ರೆಂಡ್ಲಿಯಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಬರೋ ಸ್ಟೂಡೆಂಟಿಗೆಲ್ಲ ನಾನು ಹೇಳೋದೇನಂದ್ರೆ ಇಲ್ಲಿ ಬಂದು ಕಲಿತು ಆಮೇಲೆ ನೀವು ಒಪಿನಿಯನ್ ಹೇಳ್ಬೋದು ನಿಮ್ದು ಅಂತ ಹೇಳ್ತೀನಿ ಸರ್. ಸೊ ವೇ ಆಫ್ ಟೀಚಿಂಗ್ ಇಷ್ಟ ಆಯ್ತಾ ಸರ್? 100% ಸರ್. ಆಮೇಲೆ ನಿಮ್ಮ ಸರ್ ಈಸ್ ನಥಿಂಗ್ ಬಟ್ ನಾನೇ ಕಲಿಸಿದ್ದು. ಫನ್ನಿ ಆಗಿರ್ತೀನಿ, ನಗಿಸ್ತೀನಿ, ರೈಟ್? ಫ್ರೆಂಡ್ಲಿ ಆಗಿರಬೇಕು, ಫನ್ನಿ ಆಗಿರಬೇಕು. ಬಟ್ ಕಾನ್ಸೆಪ್ಟ್ ಏನಿದೆ ಎಂಡ್ ಮೂಮೆಂಟಿಗೆ ಅವ್ರ ತಲೆಯಲ್ಲಿ ಹೋಗಬೇಕು. ದಟ್ ಈಸ್ ಕನಸು ಟೆಕ್ ಪಾರ್ಕ್ ಮೊಟೋ. ಹಾಗೂ ಮಹಾದೇವ್ ಸರ್ ನನ್ನ ನಂಬ್ಕೊಂಡು ನೆಲಮಂಗಲದಿಂದ ಬಂದಿದ್ದಾರೆ. ಬಿಫೋರ್ ಒನ್ ಡೇ ಬಂದರು. ಅವರು ಜಸ್ಟ್ ಕೇಳಿದ್ರು ಕೋರ್ಸ್ ಬಗ್ಗೆ. ನೆಕ್ಸ್ಟ್ ಡೇ ಅವ್ರು ಜಾಯ್ನ್ ಆಗೇ ಬಿಟ್ಟರು. ಈ ಡಿಡ್ ನಾಟ್ ಟೇಕ್ ಎನಿ ಡಿಸಿಷನ್ ಲೈಕ್ ಬೇರೆ ಇನ್ಸ್ಟಿಟ್ಯೂಟ್ಸ್ಗೆ ಹೋಗೋಣ, ಕೇಳೋಣ, ಮಾಡೋಣ ಅಂತ ಯಾವುದು ತೊಗೊಳ್ಳಿಲ್ಲ. ಆ ನಂಬಿಕೆನ ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ಪ್ರಾಮಿಸ್ ಆಗಿ ಹೇಳ್ತೀನಿ. ಐ ವಿಲ್ ಸಪೋರ್ಟ್ ಹಿಮ್ ಲೈಕ್ ಲಾಟ್. ಯಾಕಂದರೆ ಧಾರವಾಡದಲ್ಲಿ ನನ್ನ ಡೀಲರ್ಸ್ ಇದ್ದಾರೆ, ರವಿಯವರು ಹ್ಯಾಂಡಲ್ ಮಾಡ್ತಾರೆ. ಹಾಗೆ ನನ್ನ ಅಥಣಿಯಲ್ಲಿರೋ ಡೀಲರ್ಸ್ನ ನಮ್ಮ ಅತ್ತೆ ಸರ್ ಜಗದೀಶ್ ಅವರು ಹ್ಯಾಂಡಲ್ ಮಾಡ್ತಾರೆ. ಅದೇ ಥರ ಇಲ್ಲಿ ನೆಲಮಂಗಲದಲ್ಲಿ ಟು ಬಿ ಫ್ರ್ಯಾಂಕ್ ನಾವು ಬೆಂಗಳೂರಿಗೆ ಹೊಸಬ್ರು, ನೆಲಮಂಗಲದಲ್ಲಿ ಅಂತ ಆದರೂ ಡೀಲರ್ಸ್ ಇಲ್ಲ. ಬಟ್ ವರ್ಕ್ ಟೆಕ್ನಿಕಲಲ್ಲಿ ಎಲ್ಲೇ ನಮ್ಮ ಮಾದೇವ್ ಸರ್ ಏನಾದ್ರು ಸ್ಟ್ರಕ್ ಆಗಿದ್ರು ಅಂತಂದರೆ ನಾನು 100% ಶೋರಾಗಿ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ. ಒಂದು ಸರ್, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಕನಸು ಟೆಕ್ ಪಾರ್ಕ್? ಸರ್ ತುಂಬ ಚೆನ್ನಾಗಿದೆ. ಒಂದು ಅಂದರೆ ಟೆಕ್ನಿಕಲಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಕ್ಲಿಯರಾಗಿ, ಯಾವುದೇ ಥರ ನಮ್ಗೆ ಡೌಟ್ ಇಲ್ದಲೆ. ಮತ್ತು ನೆಕ್ಸ್ಟ್ ಈಸಿ ವೇ ಅನ್ಕೊಬೋದು. ಟೆಕ್ನಿಕಲಲ್ಲಿ ಯಾವುದೇ ಥರ ಥಿಯರಿ ಜಾಸ್ತಿ ಆ ಥರ ಎಲ್ಲ ಏನು ತೀರಾ ಮುಂದಕ್ಕೆ ಹೋದಲ್ಲೇ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ. ಯಾಕಂದರೆ ನಾವು ಟೆಕ್ನಿಷಿಯನ್ ಆದ್ದರಿಂದ ನಮ್ಗೆ ಸ್ವಲ್ಪ ಈಸಿ ಆಯಿತು. ಬಟ್ ಇವರು ಟೆಕ್ನಿಷಿಯನ್ ಆಗಿಲ್ಲ, ಆದರೂ ಇವ್ರಿಗೂ ತುಂಬ ಈಸಿಯಾಗಿದೆ, ಕಲ್ತಿದ್ದಾರೆ ನೀಟಾಗಿ ಅನ್ನೋದು. ಸರ್ ಟೀಚಿಂಗ್ ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಸರ್ ಎನಿ ಕಂಡೀಷನ್ ಎಲ್ಲೇ ಸ್ಟ್ರಕ್ ಆಗ್ತೀರಾ, ಏನೇ ಪ್ರಾಬ್ಲಮ್ ಆಯಿತು, ಐ ಆಮ್ ಅವೈಲೇಬಲ್. ಕ್ಲಾಸಸ್ಸಲ್ಲಿ ಅಂತ ಕ್ರೌಡ್ ಇಲ್ಲ, ಟು ಬಿ ಫ್ರ್ಯಾಂಕ್ ಐ ಆಮ್ ವೆರಿ ಫ್ರೀ. ಸೊ ಐ ಕ್ಯಾನ್ ಗಿವ್ ಮೈ ಟೈಮ್ ಟು ದ ಸ್ಟೂಡೆಂಟ್ಸ್. ಅದು ಏನೇ ಇರಲಿ ಒಂದು ಗ್ರೂಪ್ ಮಾಡೋಣ. ಆ್ಯಕ್ಚುಲಿ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋಣ. ಎಂಡ್ ಮೂಮೆಂಟಿಗೆ ಮಾರ್ಕೆಟಲ್ಲಿ ಹೆಸರು ಮಾಡಬೇಕು. ಟು ಬಿ ಫ್ರ್ಯಾಂಕ್ ಹೆಸರು ಒಂದೇ ಮಾಡ್ತೀವಿ ಅಂದ್ರೆ ಆಗಲ್ಲ, ದುಡ್ಡು ಮಾಡಬೇಕು. ಸೊ ಇರೋ ನಾಲೆಜ್ ಆಲ್ರೆಡಿ ಇನ್ವೆಸ್ಟೆಡ್ ನನ್ನ ಮೇಲೆ ಆಲ್ರೆಡಿ 20 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಆ ಇನ್ವೆಸ್ಟ್ಮೆಂಟ್ ಫಸ್ಟ್ ನೀವು ರಿಫಂಡ್ ತೊಗೋಬೇಕು ಈಗ ಮಾರ್ಕೆಟಿಂದ. ಯಾವುದೇ ಪ್ರಾಬ್ಲಮ್ ಎಲ್ಲೇ ಸ್ಟಕ್ ಆಗಿರಿ, ಯಾವುದೇ ಎಂಥ ಪ್ರಾಬ್ಲಮಲ್ಲಿ ಇರಲಿ, ಇಲ್ಲ ಟೆಕ್ನಿಕಲಲ್ಲಿ ಈ ಥರ ನಂಗೆ ಇಶ್ಯೂ ಆಗಿದೆ ಸರ್, ಸ್ಟಕ್ ಆಗಿದ್ದೀನಿ ಅಂತಂದರೆ ನಾನು 100% ಶೋರ್ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತೀವಿ. ठीक है ಸರ್. ಎಸ್. ಆಮೇಲೆ ಇನ್ನೊಂದೇನು ಸರ್ ಬಂದುಬಿಟ್ಟು ಲೈವ್ ಲ್ಯಾಪ್ಟಾಪನ್ನು ಕಲಿಸ್ತಾರೆ ಹೊರತು ಯಾವುದೋ ಡೆಡ್ ಲ್ಯಾಪ್ಟಾಪನ್ನು ಕಲಿಸೋದಿಲ್ಲ. ಬೇಕಾದ್ರೆ ಎಕ್ಸಾಂಪಲಿಗೆ ಇಲ್ಲೇ ಟೇಬಲ್ ಮೇಲೆ ಇದ್ದಾವೆ, ನೀವು ನೋಡ್ಬೋದು. ಇವತ್ತೆಲ್ಲ ಈ ಕಾನ್ಸೆಪ್ಟನ್ನೆಲ್ಲ ತೋರಿಸಿದ್ದಾರೆ ಸರ್. ಇವತ್ತು ಜೆನ್ಯೂನ್ ಇದೆ ಸರ್. ಬರೋ ಸ್ಟೂಡೆಂಟ್ಗೆಲ್ಲ ನಾವು ಹೇಳೋದಂದ್ರೆ ಇದೆ, ಬೇಕಾದ್ರೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ಜಿ, ಆಲ್ ದ ಬೆಸ್ಟ್.
ಅರುಣ್ ಸರ್ ಆಲ್ ದ ಬೆಸ್ಟ್, ಮಾಧವ್ ಸರ್ ಆಲ್ ದ ಬೆಸ್ಟ್. ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ ವರ್ಕು. ಎಲ್ಲೇ ನೀವು ಸ್ಟಕ್ ಆಗ್ತೀರ ಟೆಕ್ನಿಕಲ್ ಅಂತಂದರೆ ನಾಟ್ ಫಾರ್ 6 months, ನಾಟ್ ಫಾರ್ ಇಯರ್ಲಿ, ಬೈನರಿ ಫೈಲ್ ಆಯಿತು ನಿಮಗೆ, ಆಮೇಲೆ IO ರೀಪ್ರೋಗ್ರಾಮರ್ ಫೈಲ್ ಆಯಿತು, ಏನೇ ಇತ್ತು ಅಂದರೆ ನನ್ನ ಕಡೆಯಿಂದ ಸಪೋರ್ಟ್ ತೊಗೋಬೋದು. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು ಗೈಸ್. ದಿಸ್ ಇಸ್ ಅ ಸ್ಮಾಲ್ ವಿಡಿಯೋ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗಿವ್ ಮೈ ನನ್ನ ಕನಸು ಟೆಕ್ ಪಾರ್ಕಲ್ಲಿ ಕಲ್ತಿರೋ ಸ್ಟೂಡೆಂಟ್ ಒಂದು ಚಿಕ್ಕ ರಿವ್ಯೂ. ಇನ್ ಕೇಸ್ ಆಫ್ ಎನಿ ಒನ್ ಇಂಟ್ರೆಸ್ಟೆಡ್, ಯಾರು ಬ್ಲೈಂಡಾಗಿ ನನ್ನ ಹತ್ರ ಬರಬೇಡ್ರಿ, ಬನ್ನಿ ನನ್ನ ಇಂಟರ್ವ್ಯೂ ತೊಗೊಳ್ಳಿ, ನನ್ನ ಟೀಚಿಂಗ್ ಸ್ಟೈಲ್ ನೋಡಿ, ನಮ್ಮದು ವೇ ಆಫ್ ಟಾಕಿಂಗ್ ಯಾವ ಥರ ಇರುತ್ತೆ, ಎಕ್ಸ್ಪ್ರೆಸ್ ಯಾವ ಥರ ಮಾಡ್ತೀವಿ, ಆಮೇಲೆ ಕಾನ್ಸೆಪ್ಟ್ಗಳು ಏನೆಲ್ಲ ಬರುತ್ತೆ, ಈಸಿಯಲ್ಲಿ ಸಾಲ್ವ್ ಆಗೋಂಥ ಕಾನ್ಸೆಪ್ಟ್ಗೆ 3 ತಿಂಗಳು 4 ತಿಂಗಳು ಟೈಮ್ ವೇಸ್ಟ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಕನಸು ಟೆಕ್ ಪಾರ್ಕ್ದು ಓನರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಆ್ಯಸ್ ಎ ಟ್ರೈನರ್, ಆ್ಯಸ್ ಎ ಟೆಕ್ನಿಷಿಯನ್ ಆಗಿ. ದ ಕನಸು ಪಾರ್ಕ್ ಇಸ್ ಕನಸು ಟೆಕ್ ಪಾರ್ಕ್ ನಾನು ಕ್ಲೀನಾಗಿ ಹೇಳ್ಕೊಡೋ ಜವಾಬ್ದಾರಿ ನಮ್ಮದಿತ್ತು. ಸೊ ಎವ್ರಿ 15 ಡೇಸ್ಗೆ ಒಂದು ಬ್ಯಾಚ್ ರನ್ ಮಾಡ್ತಾ ಇದ್ದೀವಿ ನಾವು. ಇನ್ ಕೇಸ್ ಆಫ್ ಇವರಲ್ಲೇ ಕೇಳೋಣ ಏನಾದರೂ ಇನ್ಸಫಿಷಿಯೆಂಟ್ ನನ್ನಿಂದ ಆಗಿತ್ತು ಅಂತಂದರೆ, ನಾನು ಒಂದು ಮಾತು ಹೇಳಿದ್ದೆ ಸರ್ ನೀವೆಲ್ಲರೂ ಬಂದಾಗ, ಇನ್ ಕೇಸ್ ಆಫ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಅವರ್ ಕೋರ್ಸ್ ದೆನ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಯುವರ್ ಫೀಸ್ 20,000 rupees ನಾನು ರಿಫಂಡ್ ಮಾಡ್ತೀನಿ ಅಂತ. ಸರ್ ಯು ವಾಂಟ್? ಹೇಳಿ ಸರ್, ತುಂಬ ಕಲ್ತಿದ್ದೀವಿ ಸರ್. ಇಲ್ಲ ಸರ್, ನಾವು ಆ ಅಮೌಂಟಿಗೆ ನಾವು ಕಲ್ತಿದ್ದೀವಿ ಸರ್. ಹೌದು ಸರ್, ತುಂಬಾ ಕಲ್ತಿದ್ದೀವಿ. ಎಕ್ಸ್ಟ್ರಾನೇ ಕೊಡುವಾಗ ಅಮೌಂಟ್ ಇದೆ ಇದನ್ನಲ್ಲ ಸರ್ ಆ್ಯಕ್ಚುಲಿ, ಬಟ್ ಅದರಿಂದ ನಾವು ವಿದ್ಯೆ ಕಲ್ತಿದ್ದೀವಿ ಸರ್. ಅಷ್ಟು ಚಂದ ಕ್ಲೀನಾಗಿ ಸರ್ ಏನೇ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಥಿಯರಿ ಆ್ಯಸ್ ವೆಲ್ ಆಸ್ ಎ ಪ್ರಾಕ್ಟಿಕಲ್ ಆ್ಯಸ್ ವೆಲ್ ಆಸ್ ಲೈವ್ ಲ್ಯಾಪ್ಟಾಪ್ ಇದು ಹೋಯಿತು ಅಂತಂದರೆ ಅಷ್ಟೇ ಸ್ಟೂಡೆಂಟ್ಸ್ಗಳಿಂದ ಒಂದು ಔಟ್ಪುಟ್ ಬರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್. ಬಟ್ ಇಲ್ಲಿಗೆ ನಮ್ಮ ರಿಲೇಷನ್ಶಿಪ್ ಮುಗಿಯಲ್ಲ. ಕ್ಲಾಸ್ ಮುಗ್ದಿರ್ಬೋದು, ಬಟ್ ನಾಳೆಯಿಂದ ನಾವು ಒಬ್ರಿಗೊಬ್ರು ಮೀಟ್ ಆಗಲ್ಲ. ಬಟ್ ವಿ ಹ್ಯಾವ್ ಸ್ಟಿಲ್ ರಿಲೇಷನ್ಶಿಪ್ ಫಾರ್ ಲಾಂಗ್ ಟೈಮ್ ಬಿಕಾಸ್ ವಿ ಆರ್ ಆಲ್ ಟೆಕ್ನಿಷಿಯನ್ಸ್. ಸೊ ದಟ್ ಈಸ್ ಅವರ್ ಮೋಟೋ. ಥ್ಯಾಂಕ್ಸ್ ಗೈಸ್.